Hello students, let's start the class 6th NCERT geography ಅನ್ನು ನೋಡ್ತಿದ್ವಿ. ಕ್ಲಾಸ್ 6th ಇಂದ ಚಾಪ್ಟರ್ 5 ಅನ್ನು ಇವತ್ತು ಸ್ಟಡಿ ಮಾಡೋಣ. ಓಕೆ, ಸೊ ಯಾವುದಿದೆ ಚಾಪ್ಟರ್ 5 ಅಂತ ನೋಡಿದರೆ, ವಾಟ್ ಈಸ್ ಮೈ ಚಾಪ್ಟರ್? ಮೇಜರ್ ಡೊಮೇನ್ಸ್ ಆಫ್ ದಿ ಅರ್ತ್. ಎಸ್, ಸೊ ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತೀವಿ ಈ ಚಾಪ್ಟರಲ್ಲಿ ಅಂತಂದರೆ, ಒಬ್ವಿಯಸ್ಲಿ ವಾಟ್ ಆರ್ ದಿ ದೋಸ್ ಮೇಜರ್ ಡೊಮೇನ್ಸ್, ಯಾವಿದಾವೆ ಮೇಜರ್ ಡೊಮೇನ್ಸ್ ಅಂತ ನೋಡ್ತೀವಿ. ಮತ್ತು ಅದ್ರ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನನ್ನು ನೋಡ್ತೀವಿ. ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದೀಸ್. ಓಕೆ, ಬ್ರೀಫ್ ಇಂಟ್ರೋವನ್ನು ನಾವು ಈ ಮೇಜರ್ ಡೊಮೇನ್ಸ್ ಆಫ್ ಅರ್ತ್ ಅನ್ನುವಂತಹ ಚಾಪ್ಟರ್ ಅಲ್ಲಿ ನೋಡ್ತೀವಿ. ಯಾವ ಮೇಜರ್ ಡೊಮೇನ್ಸ್ ಇದ್ದಾವೆ ಮತ್ತು ಅದರ ಇಂಟ್ರೊಡಕ್ಷನನ್ನು ಈ ಚಾಪ್ಟರಲ್ಲಿ ನಾವು ನೋಡ್ತೀವಿ. ಎಸ್, let's go ahead. So first thing is, what are those major domains? ಯಾವಿದಾವೆ, ಯಾವೆಲ್ಲ ಮೇಜರ್ ಡೊಮೇನ್ಸ್ ಇದ್ದಾವೆ ಅಂತ ನೋಡಿದರೆ ನಮಗೆ ಯಾವ್ಯಾವೆಲ್ಲ ಸಿಗ್ತವೆ ಅಂದರೆ, ಫಸ್ಟ್ ಥಿಂಗ್ ಇಸ್ ಲಿಥೋಸ್ಪಿಯರ್, ಸೆಕೆಂಡ್ ಇಸ್ ಅಟ್ಮೋಸ್ಪಿಯರ್, ಹೈಡ್ರೋಸ್ಪಿಯರ್ ಆ್ಯಂಡ್ ಬಯೋಸ್ಪಿಯರ್. ಲಿಥೋ ಮೀನ್ಸ್ ರಾಕ್ ಅನ್ನೋ ಸೆನ್ಸ್ ಕೊಡುತ್ತೆ. ಲಿಥೋಲಾಜಿ ಈ ಥರ ರಾಕ್ ಅನ್ನುವಂತಹ ಅರ್ಥ ಕೊಡ್ತಿದೆ. ಸ್ಪಿಯರ್ ಇಸ್ ಅಗೇನ್ ಅರ್ಥನ್ನು ರಿಪ್ರೆಸೆಂಟ್ ಮಾಡ್ತಿದೆ. ಸೊ ಲಿಥೋಸ್ಪಿಯರ್ ಇಸ್ ಮೈ ಶಿಲಾಗೋಳ ಅಂತ ಹೇಳ್ತೀವಲ್ವಾ ಕನ್ನಡದಲ್ಲಿ, ಶಿಲಾಗೋಳ ಲಿಥೋಸ್ಪಿಯರ್. ಅಟ್ಮೋಸ್ಪಿಯರ್ ವಾತಾವರಣ, ಸುತ್ತಮುತ್ತಲೂ ಇರುವಂತಹ ವಾತಾವರಣ ಅನ್ಬೋದು, ಅಥವಾ ವಾಯುಗೋಳ ಅಂತಲೂ ಕರಿತೀವಿ. ವಾತಾವರಣ ಅಥವಾ ವಾಯುಗೋಳ ಅಂತ ಕರಿತೀವಿ. ಹೈಡ್ರೋಸ್ಪಿಯರ್, ದ ಟರ್ಮ್ ಹೈಡ್ರೋ ಮೀನ್ಸ್ ಇಟ್ ಇಸ್ ರಿಲೇಟೆಡ್ ಟು ವಾಟರ್. ವಾಟರ್ ಇರುವಂತಹ ಸ್ಪಿಯರ್, ಅದಕ್ಕೆ ನಾವು ಕನ್ನಡದಲ್ಲಿ ಜಲಗೋಳ ಅಂತ ಕರಿತೀವಿ. ಎಸ್, ಜಲಗೋಳ. ಬಯೋಸ್ಪಿಯರ್, ದ ಟರ್ಮ್ ಬಯೋಲಾಜಿ, ಬಯೋ ರಿಲೇಟೆಡ್ ಟು ಲೈಫ್. ಸೊ ಬಯೋಸ್ಪಿಯರ್ ಇಸ್ ಜೀವಗೋಳ. ಎಸ್, ಸೊ ದೀಸ್ ಆರ್ ಮೈ 4 ಮೇಜರ್ ಡೊಮೇನ್ಸ್ ಆಫ್ ದಿ ಅರ್ತ್. ಇದ್ರ ಬಗ್ಗೆ ನಾವು ಬ್ರೀಫ್ ಇಂಟ್ರೊಡಕ್ಷನನ್ನು, ಲಿಥೋಸ್ಪಿಯರ್ ಅಂದ್ರೇನು, ಅಟ್ಮೋಸ್ಪಿಯರ್ ಅಂದ್ರೇನು, ಹೈಡ್ರೋಸ್ಪಿಯರ್ ಅಂದ್ರೇನು, ಬಯೋಸ್ಪಿಯರ್ ಅಂದ್ರೇನು, ಇದರಲ್ಲಿ ಏನೇನೆಲ್ಲ ಕಾಂಪೊನೆಂಟ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನನ್ನು ಈ ಟಾಪಿಕ್ಕಿಂದ ನೋಡ್ತೀವಿ. ಎಸ್, ಲೆಟ್ಸ್ ಪ್ರೊಸೀಡ್ ಫರ್ದರ್. ಪ್ಲೀಸ್ ಹ್ಯಾವ್ ಅ ಲುಕ್ ಎಟ್ ದಿಸ್ ಇಮೇಜ್. ಅಗೇನ್ ಇದನ್ನು ನಾವು ಲಾಸ್ಟಲ್ಲಿ ಇದೇ ರಿಲೇಟೆಡ್ ನಾವು ಅಗೇನ್ ಎಲ್ಲ ಸ್ಪಿಯರು ಯಾವ ಥರ ಸಿಂಕ್ ಆಗಿದ್ದಾವೆ, ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದ್ದಾವೆ ಯಾವ ಥರ ಅಂತ ನಾವು ಈ ಇಮೇಜಿಂದ ನೋಡ್ಬೋದು. ಅಟ್ಮೋಸ್ಪಿಯರ್ ವಾತಾವರಣ, ಬಯೋಸ್ಪಿಯರ್ ಲೈಫ್ ಇರುವಂಥದ್ದು, ಲಿಥೋಸ್ಪಿಯರ್ ರಾಕ್ ಇರುವಂಥದ್ದು, ಹೈಡ್ರೋಸ್ಪಿಯರ್ ವಾಟರ್ ಇರುವಂಥದ್ದು. ಕೊನೆಗೆ ಇದೇ ಇಮೇಜ್ ಬೇಸ್ ಮೇಲೆ ಐ ವಿಲ್ ಡ್ರಾ ಒನ್ ವೆನ್ ಡಯಾಗ್ರಾಮ್. ಪ್ಲೀಸ್ ಕೀಪ್ ಆನ್ ಐ ಆನ್ ದಿಸ್. Yes, let's go ahead. So first thing is lithosphere. ಲಿಥೋಸ್ಪಿಯರ್ ಅಂದರೆ ಏನು ಅಂತ ನೋಡ್ತಾ ಹೋದರೆ, ಅಗೇನ್ ಲಿಥೋಸ್ಪಿಯರ್ ಶಿಲಾಗೋಳ, ಶಿಲೆಯಿಂದ ಆವರಿಸಿರುವಂಥ ಗೋಳ. ಶಿಲೆ ಅನ್ನೋದು ಸಾಲಿಡ್ ಆಗಿರುವಂಥ ಒಂದು ಲೇಯರ್. ಭೂಮಿ ಮೇಲೆ ಸಾಲಿಡ್ ಆಗಿರುವಂಥ ಒಂದು ಲೇಯರ್ಗೆ ನಾವೇನಂತ ಕರಿತೀವಿ? ಸಾಲಿಡ್ ಪೋರ್ಷನ್ ಆಫ್ ದಿ ಅರ್ತ್, ದಟ್ ಈಸ್ ಮೈ ಲಿಥೋಸ್ಪಿಯರ್. ಎಸ್, ಲಿಥೋಸ್ಪಿಯರ್ನ ನಾವು ಈ ಥರ ಭೂಮಿಯ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋದರೆ, ಈ ಲಿಥೋಸ್ಪಿಯರನ್ನು ನೋಡ್ತಾ ಹೋದರೆ, ಅರ್ತ್ ಕ್ರಸ್ಟ್ ಮತ್ತು ಥಿನ್ ಲೇಯರ್ಸ್ ಆಫ್ ದ ಸಾಯಿಲ್ ಕಂಟೈನ್ ದಿ ನ್ಯೂಟ್ರಿಯೆಂಟ್ ಎಲಿಮೆಂಟ್ಸ್ ವಿಚ್ ಸಸ್ಟೈನ್ ದಿ ಆರ್ಗ್ಯಾನಿಸಮ್ಸ್. ಈ ಲಿಥೋಸ್ಪಿಯರ್ ಮೇಲೆ ಏನಿದೆ ಅಂತ ನೋಡ್ತಾ ಹೋದರೆ ಅದರಲ್ಲಿ ನಮಗೆ ಫೈನರ್ ಪಾರ್ಟಿಕಲ್ಸ್ ಇರುತ್ತೆ. ಆಬ್ವಿಯಸ್ಲಿ ಮಣ್ಣು ಕಲ್ಲು ಎಲ್ಲ ನೋಡ್ತೀವಲ್ವಾ, ಸೊ ಅದ್ರ ಬಗ್ಗೆ ಅದಕ್ಕೆ ನಾವು ಶಿಲಾಗೋಳ ಲಿಥೋಸ್ಪಿಯರ್ ಅಂತ ಕರಿತೀವಿ. ಅದ್ರ ಮೇಲೆ ನಮಗೆ ಫೈನ್ ಆಗಿರುವಂಥ ಮಣ್ಣಿನ ಪಾರ್ಟಿಕಲ್ಸ್ ಇದ್ದಾವೆ. ಎಸ್, ಇದನ್ನು ನಾವು ಡೀಪಾಗಿ ಡಿಗ್ ಮಾಡ್ತಾ ಹೋದರೆ, ಇದನ್ನು ಸ್ಟಡಿ ಮಾಡ್ತಾ ಹೋದರೆ ಅಗೇನ್ ಡಿಫ್ರೆಂಟ್ ಲೇಯರ್ಸ್ ಇದ್ದಾವೆ ಬೇಸ್ಡ್ ಆನ್ ಇಟ್ಸ್ ಕಾಂಪೊಸಿಷನ್. ಎಸ್, ಸೊ ಡಿಫ್ರೆಂಟ್ ಲೇಯರ್ಸ್ ವಿ ವಿಲ್ ಸ್ಟಡಿ ದಿಸ್ ಇನ್ ದಿ ಹೈಯರ್ ಕ್ಲಾಸಲ್ಲಿ ನೋಡ್ತೀವಿ. ಬಟ್ ಈಗ ನಮಗೇನು ಬೇಸಿಕ್ ಗೊತ್ತಿರಬೇಕು ಅಂತಂದರೆ, ಭೂಮಿ ಮೇಲೆ ಈ ಥರ ಸಾಲಿಡ್ ಆಗಿರುವಂಥ ಒಂದು ಪೋರ್ಷನ್ ಇದೆ, ಅದಕ್ಕೆ ನಾವು ಲಿಥೋಸ್ಪಿಯರ್ ಅಂತ ಕರಿತೀವಿ. ಆ ಲಿಥೋಸ್ಪಿಯರ್ ಓಕೆ ಮೇನ್ ಡಿವಿಷನ್ಸ್ ಮಾಡಿದ್ದಾವೆ ಅರ್ಥನ್ನು. ಓಕೆ, ಯಾವ್ದ್ಯಾವುದು ಅಂದರೆ ಕಾಂಟಿನೆಂಟ್ಸ್ ಮತ್ತು ಓಷಿಯನ್ ಬೆಸ್ಸಿನ್ ಅಂತ ಹೇಳಿ. ದೇರ್ ಆರ್
ದೇರ್ ಆರ್ ಟೂ ಮೇನ್ ಡಿವಿಷನ್ಸ್ ಆಫ್ ದಿ ಅರ್ತ್ ಸರ್ಫೇಸ್. ಅರ್ತ್ ಸರ್ಫೇಸ್ ಮೇಲೇ, ಈ ಶಿಲಾಗೋಳದ ಮೇಲೇ ನಮಗೆ ಒಂದಷ್ಟು ಪೋರ್ಷನಲ್ಲಿ ನಮಗೆ ವಾಟರ್ ಸಿಗುತ್ತೆ, ಇನ್ನೊಂದಷ್ಟು ಪೋರ್ಷನಲ್ಲಿ ನಮಗೆ ಪ್ಯೂರ್ ಸಾಲಿಡ್ ಲ್ಯಾಂಡ್ ಸಿಗುತ್ತೆ. ಸೊ ಅದು ನಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಅದನ್ನು ನಾವು ಲಿಥೋಸ್ಪಿಯರಲ್ಲಿನೇ ನೋಡ್ತೀವಿ. ಸೊ ಆಲ್ ಇನ್ ಆಲ್ ಲಿಥೋಸ್ಪಿಯರ್ ಈಸ್ ಮೈ ಸಾಲಿಡ್ ಪೋರ್ಷನ್ ಆಫ್ ದಿ ಅರ್ತ್. ಸೊ ದಿಸ್ ಇಸ್ ದಿ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಲಿಥೋಸ್ಪಿಯರ್. ಎಸ್, ಯಾವುದು ಆ ಸಾಲಿಡ್ ಪೋರ್ಷನ್ಸ್ ಅಂತ ನೋಡ್ತಾ ಹೋದರೆ ನಮಗೆ ಮೇಜರ್ ಆಗಿ 7 ಕಾಂಟಿನೆಂಟ್ಸ್ ಸಿಗ್ತವೆ. ಎಸ್, ವಿ ಆರ್ ಸ್ಟಡಿಂಗ್ ದಿ ಲಿಥೋಸ್ಪಿಯರ್. ಆ ಲಿಥೋಸ್ಪಿಯರ್ ಅಲ್ಲಿ ಮೇಜರ್ ಆಗಿರುವಂಥ ಸಾಲಿಡ್ ಲ್ಯಾಂಡ್ ಯಾವ್ದ್ಯಾವುದು ಅಂತ ನೋಡ್ತಿದ್ವಿ. ದೇ ಆರ್ ಮೈ ಕಾಂಟಿನೆಂಟ್ಸ್. ಕಾಂಟಿನೆಂಟ್ಸ್ ಯಾವ್ದ್ಯಾವ್ದಿದೆ ಅಂತ ನೋಡ್ತಾ ಹೋದರೆ, ಲೆಟ್ ಮೀ ರಬ್ ದಿಸ್. ಯಾ, ನಾರ್ತ್ ಅಮೇರಿಕಾ. Please have a look at this diagram carefully. Not diagram, it is a map. Yes, this is South America. This is my North America, Europe, Asia, Africa, Australia, Antarctica. Yes, ಇವೊಂದಷ್ಟು ನಮಗೆ ಮೇಜರ್ ಲ್ಯಾಂಡ್ ಮಾಸಸ್ ನಮಗೆ ಭೂಮಿ ಮೇಲೆ ನೋಡಕ್ಕೆ ಸಿಗುತ್ತೆ, ರೈಟ್? ಯಾ, ಇದ್ರ ಬಗ್ಗೆ ನಾವು ಬ್ರೀಫ್ ಇಂಟ್ರೊಡಕ್ಷನನ್ನು ನೋಡ್ತೀವಿ. ಆ್ಯಂಡ್ ಅಗೇನ್ ಪ್ಲೀಸ್ ಡೂ ಅಬ್ಸರ್ವ್ ಒನ್ ಮೋರ್ ಥಿಂಗ್. ಓಷಿಯನ್ಸ್ ಕೂಡ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ನಾರ್ತ್ ಪೆಸಿಫಿಕ್, ಈ ಭೂಮಿಯ ಸರ್ಫೇಸ್ ಮೇಲೇ ನಮಗೆ ಲ್ಯಾಂಡ್ ಬೇಸ್ಡ್ ಸಾಲಿಡ್ ಆಗಿರುವಂಥ ಲ್ಯಾಂಡ್ ಕೂಡ ಇದೆ. ಅದೇ ರೀತಿ ಒಂದಷ್ಟು ಪೋರ್ಷನ್ ನಮಗೆ ನೀರಿಂದನೂ ಆವರಿಸಿದೆ. ಇದನ್ನು ಕರಿತಿದ್ದೀವಿ ನಾರ್ತ್ ಪೆಸಿಫಿಕ್ ಓಷಿಯನ್, ಸೌತ್ ಪೆಸಿಫಿಕ್ ಓಷಿಯನ್, ಸೌತ್ ಅಟ್ಲಾಂಟಿಕ್ ಓಷಿಯನ್, ನಾರ್ತ್ ಅಟ್ಲಾಂಟಿಕ್ ಓಷಿಯನ್, ಇಂಡಿಯನ್ ಓಷಿಯನ್. ಎಸ್, ಅಗೇನ್ ನಾರ್ತ್ ಪೆಸಿಫಿಕ್, ಸೌತ್ ಪೆಸಿಫಿಕ್, ಯಾಕಂದರೆ ಇದು ಒಂದು ಕಂಪ್ಲೀಟ್ ಗ್ಲೋಬ್ ಅಲ್ವಾ. ಸೊ ಇದರ ಎಕ್ಸ್ಟೆಂಡೆಡ್ ಪಾರ್ಟೇ ಇಲ್ಲಿರೋದು. ಇವೆರಡು ಒಂದು ಸ್ಪೆರಿಕಲ್ ಆಗಿಬಿಟ್ರೆ ಇವೆರಡು ಒಂದಕ್ಕೊಂದು ಜಾಯಿನ್ ಆಗಿಬಿಡ್ತವೆ. ಸೊ ಅಗೇನ್ ಸೇಮ್ ಥಿಂಗ್, ಇಲ್ಲಿರೋದು ಸದರ್ನ್ ಓಷಿಯನ್. ಎಸ್, ಜಸ್ಟ್ ಹ್ಯಾವ್ ಅ ಪಿಕ್ಚರ್, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಾವು ಇದ್ರ ಬಗ್ಗೆನೇ ನೆಕ್ಸ್ಟು ಬ್ರೀಫ್ ಇಂಟ್ರೊಡಕ್ಷನನ್ನು ನೋಡ್ತಾ ಹೋಗ್ತೀವಿ. ಎಸ್, ಸೊ ಲೆಟ್ಸ್ ಪ್ರೊಸೀಡ್. ಯಾ, ಫಸ್ಟ್ ಥಿಂಗ್ ಇಸ್ ಕಾಂಟಿನೆಂಟ್ಸ್. ಯಾವುದು ಒಂದು ಕಾಂಟಿನೆಂಟ್ಸ್ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನನ್ನು ತಗೋತಾ ಹೋಗ್ತೀವಿ. ಸೊ ವಾಟ್ ಇಸ್ ಮೈ ಫಸ್ಟ್ ಕಾಂಟಿನೆಂಟ್? ಏಷ್ಯಾ. ಏಷ್ಯಾ ಈಸ್ ವೆರಿ ಮಚ್ ಸ್ಪೆಷಲ್ ಫಾರ್ ಅಸ್. ಯಾಕೆ? ಬಿಕಾಸ್ ನಮ್ಮದು ಇಂಡಿಯಾ ಕೂಡ ಏಷ್ಯಾದಲ್ಲಿರೋದು. ಸೊ ಅದಕ್ಕಾಗಿ ನಮಗೆ ಏಷ್ಯಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಲೆಟ್ ಮೀ ಚೇಂಜ್ ದ ಪೆನ್. ಯಾ, ಸೊ ಹಾಂ, ಏಷ್ಯಾ ನೋಡ್ತಾ ಹೋದರೆ ಜಸ್ಟ್ ಹ್ಯಾವ್ ಅ ಲುಕ್ ಎಟ್ ಇಟ್. ಯಾವ ಥರ ಸಿಚುವೇಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಿದ್ದೀವಿ. ಸೊ ಇಲ್ಲಿ ನೋಡಿದರೆ ನಮಗೆ ಏಷ್ಯಾ ಅಂತ, ಇದು ಈ ಕಾಂಟಿನೆಂಟ್ಗೆ ಏಷ್ಯಾ ಅಂತ ಕರಿತಿದ್ದೀವಿ. ಇಲ್ಲಿ ನೋಡಿದರೆ ನಮಗೆ ವಾಟರ್ ಇದೆ, ಅಗೇನ್ ಇಲ್ಲಿನೂ ವಾಟರ್ ಇದೆ. ಬಟ್ ಇಲ್ಲಿ ನೋಡಿ ಒಂದಷ್ಟು ಲ್ಯಾಂಡ್ ಮಾಸ್ ಇದೆ. ಇದಕ್ಕೆ ನಾವು ಏನಂತ ಕರೆದಿದ್ವಿ ಅಂತಂದರೆ ಪ್ರೀವಿಯಸ್ ಮ್ಯಾಪಲ್ಲಿ ಯುರೋಪ್ ಅಂತ ಕರೆದಿದ್ವಿ. ಎಸ್, ದಿಸ್ ಇಸ್ ಅ ಯುರೋಪ್ ಕಾಂಟಿನೆಂಟ್. ಯುರೋಪ್ ಮತ್ತು ಏಷ್ಯಾವನ್ನು ಎರಡೂ ಡಿವೈಡ್ ಮಾಡೋದು, ಇಲ್ಲಿ ನಮಗೆ ಒಂದು ಮೌಂಟೇನ್ ರೇಂಜ್ ಇದೆ. ಆ ಮೌಂಟೇನ್ ರೇಂಜಿಗೆ ನಾವು ಯುರಾಲ್ ಮೌಂಟೇನ್ ಅಂತ ಕರಿತೀವಿ. ಪ್ಲೀಸ್ ಇದನ್ನು ಭಾಳ ಕೇರ್ಫುಲ್ಲಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮಿಗೆ ಬರುವಂಥ ಪ್ರಶ್ನೆ ಇದು. ಏಷ್ಯಾ ಮತ್ತು ಯುರೋಪನ್ನು ಸೆಪ್ರೇಟ್ ಮಾಡುವಂಥ ಮೌಂಟೇನ್ ರೇಂಜ್ ಯಾವುದು? ಎಸ್, ಅದು ಯುರಾಲ್ ಮೌಂಟೇನ್. ಎಸ್, ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಅಗೇನ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್, ಇದು ಏಷ್ಯಾ ಇದೆ ಅಲ್ವಾ, ಈ ಕಾಂಟಿನೆಂಟು ಎಲ್ಲ ಕಾಂಟಿನೆಂಟ್ಗಿಂತಲೂ ಲಾರ್ಜ್ ಆಗಿರುವಂಥ ಕಾಂಟಿನೆಂಟ್. ಸೊ ದಿಸ್ ಇಸ್ ದಿ ಲಾರ್ಜೆಸ್ಟ್ ಕಾಂಟಿನೆಂಟ್. ಎಸ್, ದಿಸ್ ಇಸ್ ದಿ ಲಾರ್ಜೆಸ್ಟ್ ಕಾಂಟಿನೆಂಟ್. ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ ಅಂತಂದರೆ, ಈ ಥರ ಗ್ಲೋಬ್ ಮೇಲೆ 0 ಡಿಗ್ರಿ ದಟ್ ವಾಸ್ ಈಕ್ವೇಟರ್, ದಟ್ ಈಸ್ ಈಕ್ವೇಟರ್. 0 ಡಿಗ್ರಿಯಿಂದ ನಾರ್ತಿಗೆ 23.5 ಡಿಗ್ರಿ ನಾರ್ತ್, 66.5 ಡಿಗ್ರಿ ನಾರ್ತ್, 90 ಡಿಗ್ರಿ ನಾರ್ತ್. ಅದೇ ರೀತಿ ಕೆಳಗಡೆ ಸೌತ್ ಕಡೆನೂ ನಾವು 23.5 ಡಿಗ್ರಿ ಸೌತ್, 66.5 ಡಿಗ್ರಿ ಸೌತ್ ಆ್ಯಂಡ್ 90 ಡಿಗ್ರಿ ಸೌತ್. ಈ ಥರ ಒಂದಷ್ಟು ಮೇಜರ್ ಲ್ಯಾಟಿಟ್ಯೂಡ್ಸ್ ಅಂತ ನೋಡಿದ್ವಿ. ಸೊ ಇಲ್ಲಿ ಇವನ್ನೇ ನೋಡ್ತಾ ಇದನ್ನು ಅಗೇನ್ ಸೇಮ್ ಇವೆಲ್ಲವೂ ಇರೋದು ಕೂಡ ಇದೇ ಭೂಮಿ ಮೇಲೆ. ಸೊ ಇದನ್ನು ಕಂಪೇರ್ ಮಾಡ್ತಾ ಹೋದರೆ ನಮಗೆ ಈ ಏಷ್ಯಾ ಮೇಲೆ ನಮಗೆ
23.5 ಡಿಗ್ರಿ ನಾರ್ತ್ ಆ್ಯಂಡ್ 66.5 ಡಿಗ್ರಿ ನಾರ್ತ್ ಇದ್ರ ಥ್ರೂ ಪಾಸಾಗಿ ಹೋಗುತ್ತೆ. ಅರೌಂಡ್ ಈ ಪೋರ್ಷನಲ್ಲಿ 23.5 66.5 ಎಸ್. ಸೊ 2 ಮೇಜರ್ ಲ್ಯಾಟಿಟ್ಯೂಡ್ಸು ಇದ್ರ ಥ್ರೂ ಪಾಸಾಗಿ ಹೋಗ್ತವೆ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ದಿಸ್ ಇಸ್ ಅ ವೆರಿ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಏಷ್ಯಾ. ನೆಕ್ಸ್ಟ್ ಈಸ್ ಯುರೋಪ್. ಎಲ್ಲಿದೆ ಯುರೋಪ್? ಇಲ್ಲಿದೆ, ಪಕ್ಕಾನೇ ಇದೆ. ಎಸ್. ಸೊ ಈ ಯುರೋಪ್ ಖಂಡ ಇದು ಯಾವ ಥರ ಸಿಚುವೇಟ್ ಆಗಿದೆ ಅಂತ ನೋಡ್ತಿದ್ದೀವಿ. ಸೊ ಈ ಸೈಡ್ ನಮಗೇನಿದೆ? ಏಷ್ಯಾ ಇದೆ. ಅಗೇನ್ ಏಷ್ಯಾ ಮತ್ತು ಯುರೋಪನ್ನು ಸೆಪ್ರೇಟ್ ಮಾಡ್ತಿರೋದು ಯುರಾಲ್ ಅನ್ನುವಂಥ ಮೌಂಟೇನ್ ರೇಂಜ್. ಇಲ್ಲೆಲ್ಲ ನೋಡಿದರೆ ನಮಗೆ ವಾಟರಿಂದ ಆಕ್ಯುಪೈ ಆಗಿದೆ. ಎಸ್. ಅಗೇನ್ ಇಲ್ಲಿನೂ ಕೂಡ ವಾಟರ್ ಇದೆ. ಇಲ್ಲೇನೋ ಒಂದು ಕನೆಕ್ಟಿಂಗ್ ಲಿಂಕ್ ಬರುತ್ತೆ, ದಟ್ ವಿಲ್ ಸಿ ಇನ್ ದಿ ಹೈಯರ್ ಕ್ಲಾಸಸ್. ಸೊ ದಿಸ್ ಇಸ್ ದಿ ಲೊಕೇಶನ್ ವೇರ್ ಇಟ್ ಈಸ್ ಲೊಕೇಟೆಡ್. ಇನ್ಫ್ಯಾಕ್ಟ್ ನೋಡಿದರೆ ಸೈಜ್ ನೋಡಿದ್ರೇ ಗೊತ್ತಾಗ್ತಿದೆ ಇದು ಬಹಳ ಚಿಕ್ಕದಾಗಿರುವಂತಹ ಒಂದು ಕಾಂಟಿನೆಂಟ್ ಆಗಿದೆ. ಅದರ ಈಸ್ಟಿಗೆ ಏನಿದೆ? ಏಷ್ಯಾ ಇದೆ. ವೆಸ್ಟಿಗೆ ನಮಗೆ ವಾಟರ್ ಬಾಡಿ ಇದೆ. ಎಸ್. ಸೊ ದಿಸ್ ಇಸ್ ಅಗೇನ್ ವೆರಿ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಯುರೋಪ್. ಸೊ ಲೆಟ್ಸ್ ಗೋ ಅಹೆಡ್. Next is Africa. Africa is important because it is the second largest continent. ಇದು first largest ಇತ್ತು, this is the second largest continent on the earth. Yes. ಇದು ಯಾವ ಥರ ಲೊಕೇಟ್ ಆಗಿದೆ ಅಂತ ನೋಡ್ತಾ ಹೋದರೆ ನೋಡಿ, ಇಲ್ಲೂ ವಾಟರ್. ಎಸ್. ಅಗೇನ್ ಇಲ್ಲಿನೂ ವಾಟರ್ ಇದೆ. ಮೇಲೆ ನೋಡಿದರೆ ಯುರೋಪ್ ಇದೆ. ಇದೆಲ್ಲವೂ ಏಷ್ಯಾದ ಪಾರ್ಟ್. ಎಸ್. ಸೊ ಈ ಥರ ನಮಗೆ ಆಫ್ರಿಕಾ ಸಿಚುವೇಟ್ ಆಗಿದೆ. ಆಫ್ರಿಕಾದಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟಿದ್ದಾವೆ ಕಂಟ್ರೀಸ್ ಅಂತ ನೋಡಿದರೆ 54 ಕಂಟ್ರೀಸ್ ಇದ್ದಾವೆ. ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ನೋಡಿದರೆ, ಲ್ಯಾಟಿಟ್ಯೂಡ್ಸ್ ನೋಡಿದ್ವಿ ಅಲ್ವಾ, ಈ ಥರ 23.5ದಿಂದ 23.5 ನಾರ್ತ್ ಟು 23.5 ಸೌತ್ 0 ಡಿಗ್ರಿ, ಈ 3 ಲ್ಯಾಟಿಟ್ಯೂಡ್ಸ್ ಕೂಡ, ಈ 3 ಮೇಜರ್ ಲ್ಯಾಟಿಟ್ಯೂಡ್ಸ್ ಆಫ್ರಿಕಾ ಥ್ರೂ ಪಾಸಾಗಿ ಹೋಗುತ್ತೆ. ಎಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ಪ್ಲೀಸ್ ಡೂ ರಿಮೆಂಬರ್ ದಿಸ್. ಈ ಆಫ್ರಿಕಾ ಕಾಂಟಿನೆಂಟ್ ಥ್ರೂ ಈ 3 ಲೈನ್ಸ್ ನಮಗೆ ಪಾಸಾಗಿ ಹೋಗುತ್ತೆ. ದಿಸ್ ಇಸ್ ದಿ ಆಫ್ರಿಕಾ. ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಸಹರಾ ಡೆಸರ್ಟ್. ಸಹರಾ ಅನ್ನುವಂಥ ಮರುಭೂಮಿ ನಮಗೆ ಆಫ್ರಿಕಾ ಖಂಡದಲ್ಲಿ ಸಿಗುತ್ತೆ. ಎಸ್. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೈಲ್ ರಿವರ್, ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್. ನೈಲ್ ಕೂಡ ನಮಗೆ ಆಫ್ರಿಕಾದಲ್ಲಿನೇ ಸಿಗುತ್ತೆ. ಎಸ್. ಸೊ ಇವೆರಡು ಪಾಯಿಂಟ್ಸು ಎಕ್ಸಾಮಿಗೆ ಕೇಳಿರುವಂಥ ಪ್ರಶ್ನೆ. ಸೊ ಪ್ಲೀಸ್ ರಿಮೆಂಬರ್ ದೀಸ್ ಟು. ದಿಸ್ ಇಸ್ ದಿ ಆಫ್ರಿಕಾ. ಎಸ್. ಸೊ ಲೆಟ್ಸ್ ಗೋ ಅಹೆಡ್. ನೆಕ್ಸ್ಟ್ ಇಸ್ ನಾರ್ತ್ ಅಮೇರಿಕಾ. ನಾರ್ತ್ ಅಮೇರಿಕಾ ನಮಗೆ ಥರ್ಡ್ ಲಾರ್ಜೆಸ್ಟ್ ಕಾಂಟಿನೆಂಟ್. ಫಸ್ಟ್ ಬಂದುಬಿಟ್ಟು ಏಷ್ಯಾ, ಸೆಕೆಂಡ್ ಆಫ್ರಿಕಾ, ಥರ್ಡ್ ಇಸ್ ನಾರ್ತ್ ಅಮೇರಿಕಾ. ನಾರ್ತ್ ಅಮೇರಿಕಾ ನೋಡ್ತಾ ಹೋದರೆ ನಾವು ಅಗೇನ್ ಇಲ್ಲೆಲ್ಲ ವಾಟರಿಂದ ಕವರ್ ಆಗಿದೆ. ಇಲ್ಲೊಂದು ನ್ಯಾರೋ ಲ್ಯಾಂಡದ್ದು ಸ್ಟ್ರಿಪ್ ಇದೆ, ನಿಮ್ಗಿಲ್ಲಿ ಕಾಣಿಸ್ಬೋದು. ಅದು ಇಲ್ಲೇನು ಲ್ಯಾಂಡ್ ಮಾಸನ್ನು ಕನೆಕ್ಟ್ ಆಗ್ತಿದೆ. ಸೊ ಜಸ್ಟ್ ವಿ ನೀಡ್ ಟು ನೋ ದಟ್ ಇಲ್ಲೆಲ್ಲ ವಾಟರಿಂದ ಕವರ್ ಆಗಿದೆ. ಎಸ್. ಸೊ ದಟ್ ಈಸ್ ಅಬೌಟ್ ನಾರ್ತ್ ಅಮೇರಿಕಾ. ಈ ನ್ಯಾರೋ ಸ್ಟ್ರಿಪ್ ಇದೆ ಅಲ್ವಾ, ಈ ನ್ಯಾರೋ ಸ್ಟ್ರಿಪ್ ವಿಚ್ ಇಸ್ ಕನೆಕ್ಟಿಂಗ್ ದಿ ಸೌತ್ ಅಮೇರಿಕಾ. ಎಸ್. ಇದಕ್ಕೇನಂತ ಕರಿತೀವಿ ಅಂತಂದರೆ ಪನಾಮಾ ಅಂತ ಕರಿತೀವಿ. ಪನಾಮಾ, ಇಸ್ಥಮಸ್ ಆಫ್ ಪನಾಮಾ. ವಾಟ್ ಈಸ್ ದಿಸ್ ಇಸ್ಥಮಸ್? ವಿಲ್ ಸ್ಟಡಿ ಲೇಟರ್ ಇನ್ ದಿಸ್ ಸೇಮ್ ಚಾಪ್ಟರ್ ಓನ್ಲಿ. ಇಸ್ಥಮಸ್ ಅಂದರೆ ಏನು ಅಂತ ಕಲಿತೀವಿ. ಇಸ್ಥಮಸ್ ಆಫ್ ಪನಾಮಾ ಇವೆರಡೂ ಕನೆಕ್ಟ್ ಮಾಡ್ತಿದೆ. ಅಗೇನ್ ದಿಸ್ ಈಸ್ ಆಸ್ಡ್ ಇನ್ ದಿ ಎಕ್ಸಾಮ್. ಸೊ ಪ್ಲೀಸ್ ರಿಮೆಂಬರ್ ದಿಸ್. ಸೊ ದಿಸ್ ಈಸ್ ಅಬೌಟ್ ದಿ ನಾರ್ತ್ ಅಮೇರಿಕಾ. ನೆಕ್ಸ್ಟ್ ಈಸ್ ಸೌತ್ ಅಮೇರಿಕಾ. ಅಗೇನ್ ನ್ಯಾರೋ ಸ್ಟ್ರಿಪ್ಪಿಂದ ಕನೆಕ್ಟ್ ಆಗಿದೆ. 3 ಕಡೆ ನಮಗೆ ಆಲ್ಮೋಸ್ಟ್ 4 ಕಡೆ ನಮಗೆ ವಾಟರಿಂದ ಕವರ್ ಆಗಿರುವಂಥ ಒಂದು ಕಾಂಟಿನೆಂಟ್ ಆಗಿದೆ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಆ್ಯಂಡೀಸ್ ಅನ್ನುವಂಥ ಮೌಂಟೇನ್ ರೇಂಜ್ ಇದೆ. ಆ್ಯಂಡೀಸ್ ಅಂತ ಹೇಳಿಬಿಟ್ಟು ಇಲ್ಲಿ ಮೌಂಟೇನ್ ರೇಂಜ್ ಸಿಗುತ್ತೆ ನಮಗೆ. ಎಕ್ಸಾಮಲ್ಲಿ ಯಾವ ಥರ ಕ್ವೆಶನ್ ಕೇಳಿದ್ದಾರೆ ಅಂದರೆ ಆ್ಯಂಡೀಸ್ ರೇಂಜ್ ಯಾವ್ಯಾವ ಕಂಟ್ರಿ ಥ್ರೂ ಪಾಸ್ ಆಗುತ್ತೆ. ವೆರಿ ರೀಸೆಂಟ್ ಕ್ವೆಶನ್ UPSC ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ. ಸೊ ದಿಸ್ ಇಸ್ ಯುವರ್ ಹೋಮ್ ವರ್ಕ್. ಆ್ಯಂಡೀಸ್ ಬಂದುಬಿಟ್ಟು ಸೌತ್ ಅಮೇರಿಕಾದಲ್ಲಿ ಈ ಪಾರ್ಟಲ್ಲಿ ಇದೆ. ಸೊ ಇಲ್ಲಿ ಯಾವ್ಯಾವ ಕಂಟ್ರೀಸ್ ಬರುತ್ತೆ ಅಂತ ಹೇಳಿಬಿಟ್ಟು
ನಿಮ್ಮ ನೋಟ್ಸಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ದಿಸ್ ಈಸ್ ಆಸ್ಡ್ ಇನ್ ದಿ ಎಕ್ಸಾಮ್. ಸೊ ಪ್ಲೀಸ್ ಲುಕ್ ಎಟ್ ದಿಸ್ ಕೇರ್ಫುಲಿ. ಆಲ್ಮೋಸ್ಟ್ ಸದರ್ನ್ ಪಾರ್ಟಲ್ಲಿನೇ, ಸದರ್ನ್ ಹೆಮಿಸ್ಪಿಯರಲ್ಲಿ 0, ಇನ್ಫ್ಯಾಕ್ಟ್ ಈ ಪಾರ್ಟಲ್ಲಿ ನಮಗೆ 0 ಹಾದು ಹೋಗುತ್ತೆ. ಸೊ 0 ಡಿಗ್ರಿ ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ಬಹಳ ಕಡಿಮೆ ಪೋರ್ಷನ್ ಇದೆ. ಲಾರ್ಜರ್ ಪೋರ್ಷನ್ ಎಲ್ಲಿದೆ ಅಂದರೆ ಸದರ್ನ್ ಹೆಮಿಸ್ಪಿಯರಲ್ಲಿದೆ. ದಿಸ್ ಇಸ್ ಅಬೌಟ್ ದಿ ಸೌತ್ ಅಮೇರಿಕಾ. ಎಸ್, ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್ ಅಮೆಝಾನ್ ನಮಗೆ ಇಲ್ಲಿ ಕಂಡು ಬರುತ್ತೆ. ಈ ಪಾರ್ಟಲ್ಲಿ ಬ್ರೆಜಿಲ್, ಈ ಪಾರ್ಟಲ್ಲಿ ನಮಗೆ ಅಮೆಝಾನ್ ಕಂಡು ಬರುತ್ತೆ. ಅಮೆಝಾನ್ ರಿವರ್ ಈ ಕಾಂಟಿನೆಂಟ್ ಥ್ರೂ ಪಾಸ್ ಆಗಿ ಹೋಗಿದೆ. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನೆಕ್ಸ್ಟ್ ಥಿಂಗ್ ಇಸ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಇಸ್ ದಿ ಸ್ಮಾಲೆಸ್ಟ್ ಕಾಂಟಿನೆಂಟ್. ಸ್ಮಾಲೆಸ್ಟ್ ಕಾಂಟಿನೆಂಟ್. ಎಸ್, ಈ ಮ್ಯಾಪಿಂದ ನಮಗೆ ಕ್ಲಿಯರ್ ಆಗ್ತಿದೆ. ಸ್ಮಾಲೆಸ್ಟ್ ಕಾಂಟಿನೆಂಟ್ ಲೈಸ್ ಎಂಟೈರ್ಲಿ ಇನ್ ದಿ ಸದರ್ನ್ ಹೆಮಿಸ್ಪಿಯರ್. 0 ಡಿಗ್ರಿಯಿಂದ ಆಲ್ಮೋಸ್ಟ್ 0 ಡಿಗ್ರಿ ಈ ಪಾರ್ಟಲ್ಲಿ ಇರುತ್ತೆ. 0 ಡಿಗ್ರಿಯಿಂದ ಸೌತ್ ಕಡೆಗಿದೆ, ಸದರ್ನ್ ಹೆಮಿಸ್ಪಿಯರಲ್ಲಿ ಲೈ ಆಗಿದೆ. ಇಲ್ಲೂ ವಾಟರ್ ಇದೆ, ಎಲ್ಲವೂ ಆಲ್ಮೋಸ್ಟ್ ಎಲ್ಲವೂ ಇದು ನೀರಿನಿಂದ ಸುತ್ತುವರೆದಿದೆ. ಈ ಥರ ಸುತ್ತಲೂ ನೀರಿದ್ದು ಮಧ್ಯಭಾಗದಲ್ಲಿ ಗಟ್ಟಿ ಭಾಗ, ನೆಲಭಾಗ ಇದ್ದರೆ ಅದಕ್ಕೆ ನಾವು ಐಲ್ಯಾಂಡ್ ಅಂತ ಕರಿತೀವಿ. ಅದಕ್ಕೆ ನಾವು ಈ ಪರ್ಟಿಕ್ಯುಲರ್ ಕಾಂಟಿನೆಂಟಿಗೆ ಐಲ್ಯಾಂಡ್ ಕಾಂಟಿನೆಂಟ್ ಅಂತಲೇ ಕರಿತೀವಿ. ಎಸ್, ದಿಸ್ ಇಸ್ ದಿ ಐಲ್ಯಾಂಡ್ ಕಾಂಟಿನೆಂಟ್. ಯಾಕಂದರೆ ಎಲ್ಲ ಕಡೆನೂ ಇದು ವಾಟರಿಂದ ಕವರ್ ಆಗಿದೆ. ಎಸ್, ದಿಸ್ ಇಸ್ ದಿ ಆಸ್ಟ್ರೇಲಿಯಾ. ಯಾ, ನೆಕ್ಸ್ಟ್ ಈಸ್ ಅಂಟಾರ್ಟಿಕಾ. ಅಂಟಾರ್ಟಿಕಾ ಆಂಟಿ ಆರ್ಕ್ಟಿಕ್. ಈ ರೀಜನಲ್ಲಿ ನಮಗೆ ಆರ್ಕ್ಟಿಕ್ ಅಂತ ಸಿಗುತ್ತೆ. ಆರ್ಕ್ಟಿಕ್ ಸರ್ಕಲ್ ಅಂತ ನೋಡಿದ್ವಿ ಅಲ್ವಾ, ಆರ್ಕ್ಟಿಕ್ ಈ ಪಾರ್ಟಲ್ಲಿ ಸಿಗುತ್ತೆ. ಆಪೋಸಿಟ್ ಆಫ್ ಆರ್ಕ್ಟಿಕ್ ಆಂಟಿ ಆರ್ಕ್ಟಿಕ್, ಆಂಟಾರ್ಕ್ಟಿಕ್. ಎಸ್, ದಿಸ್ ಇಸ್ ಮೈ ಆಂಟಾರ್ಕ್ಟಿಕ್. ಇದು ಪೋಲ್, ಧ್ರುವೀಯ ಪ್ರದೇಶದಲ್ಲಿದೆ. ಸೊ ಧ್ರುವೀಯ ಪ್ರದೇಶದಲ್ಲಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿರೋ ಹಾಗೆ ಸೂರ್ಯನ ಬೆಳಕು ಬಹಳ ಕಡಿಮೆ ಬರ್ತಿರುತ್ತೆ. ಅದಕ್ಕಾಗಿ ಇಲ್ಲಿ ಲೈಫ್ ಸರ್ವೈವ್ ಆಗುವಂಥ ಎನ್ವಿರಾನ್ಮೆಂಟು, ಫೇವರೇಬಲ್ ಎನ್ವಿರಾನ್ಮೆಂಟು ಇಲ್ಲಿ ಇರೋದಿಲ್ಲ. ಸೊ ಅದಕ್ಕಾಗಿ ಈ ಪಾರ್ಟಲ್ಲಿ ನಮಗೆ ಆಲ್ಮೋಸ್ಟ್ ಜೀವಿಗಳು ವಾಸಿಸೋಕ್ಕೆ ಇದು ಯೋಗ್ಯನೇ ಇರೋದಿಲ್ಲ. ಯಾಕಂದರೆ ಇಲ್ಲಿರೋದೆಲ್ಲ ಐಸ್, ಫ್ರೋಝನ್ ವಾಟರ್ ಅಂತ ಕರಿತೀವಿ. ಐಸ್ ಆಗಿರುತ್ತೆ ಎಲ್ಲವೂ. ಹಿಮಾವೃತ ಪ್ರದೇಶ, ಧ್ರುವೀಯ ಪ್ರದೇಶ ಅಂತ ಕರಿತೀವಿ. ಸೊ ಬಟ್ ಇದು ಅದಕ್ಕೆ ಇಂಪಾರ್ಟೆಂಟ್ ಅಂದರೆ ರಿಸರ್ಚ್ ಪರ್ಪಸ್. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾಂಟಿನೆಂಟ್ ಆಗಿದೆ. ಸೊ ಅದಕ್ಕಾಗಿ ನಮ್ಮ ದೇಶದಿಂದನೂ ಕೂಡ ಒಂದಷ್ಟು ರಿಸರ್ಚ್ ಸೆಂಟರ್ಸ್ ನಮಗೆ ಈ ಪಾರ್ಟಲ್ಲಿ ಸಿಗ್ತವೆ. ಎಕ್ಸಾಂಪಲ್ ಮೈತ್ರಿ, ದಕ್ಷಿಣ ಗಂಗೋತ್ರಿ. ನೇಮ್ಸ್ ಅಗೇನ್ ದಿಸ್ ಈಸ್ ಆಸ್ಡ್ ಇನ್ ದಿ ಎಕ್ಸಾಮ್. ವೆರಿ ಮಚ್ ಇಂಪಾರ್ಟೆಂಟ್. ಮೈತ್ರಿ, ದಕ್ಷಿಣ ಗಂಗೋತ್ರಿ ಅನ್ನುವಂಥ ಇಂಡಿಯಾದ ರಿಸರ್ಚ್ ಸೆಂಟರು ಅಂಟಾರ್ಕ್ಟಿಕಾ ಕಾಂಟಿನೆಂಟಲ್ಲಿ ಇದ್ದಾವೆ. ನೋಡಿದ್ರೇ ಗೊತ್ತಾಗ್ತಿದೆ, ಇಟ್ ಈಸ್ ಅ ವೆರಿ ಹ್ಯೂಜ್. ಫ್ಯೂಜ್ ಇದೆ, ಬಟ್ ಯಾರೂ ಹೋಗಿ ವಾಸಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಜೀವಿಗಳಿಗೆ ನಮಗೆ ಬೇಕಾಗುವಂಥ ಫೇವರೇಬಲ್ ಕಂಡೀಷನ್ಸ್ ಇಲ್ಲಿ ಸಿಗೋದಿಲ್ಲ. ಎಸ್, ದಿಸ್ ಇಸ್ ಅಬೌಟ್ ದಿ ಅಂಟಾರ್ಕ್ಟಿಕಾ. ಯಾ, that is the small and brief introduction about the lithosphere. Yes, so next sphere ಯಾವುದಿತ್ತು ನಮಗೆ? ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರನ್ನು ನೋಡೋದಕ್ಕೂ ಮುಂಚೆ ದಿಸ್ ಇಸ್ ಆಲ್ ಅಬೌಟ್ ಅಟ್ಮಾಸ್ಫಿಯರ್. ವಿ ಆರ್ ಸ್ಟಡಿಂಗ್ ಅಟ್ಮಾಸ್ಫಿಯರ್ ಹಿಯರ್. ಭೂಮಿಯ ಮೇಲೆ ಇರುವಂತಹ ಗಾಳಿಯ ಒಂದು ಪದರುಗಳು ಯಾವ ಥರ ಇದ್ದಾವೆ ಅದನ್ನು ನಾವು ಅಟ್ಮಾಸ್ಫಿಯರ್, ವಾಯುವಿನಿಂದ ಆವರಿಸಿರುವಂಥ ಗೋಳ, ವಾಯುಗೋಳ ಅಂತ ಕರಿತೀವಿ. ಸೊ ಭೂಮಿಯಿಂದ ಎತ್ತರಕ್ಕೆ ಹೋದಂಗೆ ಭೂಮಿಯಲ್ಲಿರುವಂತಹ ಅನಿಲದ ರಾಶಿಯಲ್ಲಿ, ಗ್ಯಾಶಿಯಸ್ ಕಾಂಪೋಸಿಷನಲ್ಲಿ ವೇರಿಯೇಷನ್ಸ್ ಆಗ್ತಾ ಹೋಗ್ತಿರುತ್ತೆ. ಎಸ್, ಅದು ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಮತ್ತು ಅದರಲ್ಲಿರುವಂತಹ ಕಾಂಪೋಸಿಷನ್, ಟೆಂಪ್ರೇಚರ್, ಅಟ್ಮಾಸ್ಫಿಯರ್ದಲ್ಲಿರುವಂತಹ ಪಾರ್ಟಿಕಲ್ಸ್, ಡೆನ್ಸಿಟಿ, ಇವೆಲ್ಲದನ್ನು ಬೇಸಲ್ಲಿ ಇಟ್ಕೊಂಡು ಈ ಥರ ನಮಗೆ ಒಂದಷ್ಟು ಲೇಯರ್ಸನ್ನು ನಾವಿಲ್ಲಿ ನೋಡ್ಬೋದು. ಸೊ ಭೂಮಿಯಿಂದ ಫಸ್ಟಿಗೆ ಇರುವಂತಹ ಲೇಯರ್, ಭೂಮಿಯಿಂದ ಅಗೇನ್ ನಾವೆಲ್ಲ ಇರುವಂಥ ಈ ಲೇಯರ್, ನಾವು ಉಸಿರಾಡುವಂಥ ಆಮ್ಲಜನಕ ಆಗಿರ್ಬೋದು, ಇವೆಲ್ಲವೂ ಎಕ್ಸಿಸ್ಟ್ ಇರುವಂಥ ಲೇಯರ್ ಯಾವುದು ಅಂತಂದರೆ ನಮಗೆ ಟ್ರೋಪೋಸ್ಪಿಯರ್. ಎಸ್, ಅಗೇನ್ ಈ ಕ್ವೆಶನನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ. ಯಾವುದು ಲೈಫಿಗೆ ಫೇವರೇಬಲ್ ಆಗಿರುವಂಥದ್ದು ಮತ್ತು ಅಲ್ಲಿ ಯಾವುದು ಮ್ಯಾಕ್ಸಿಮಮ್ ಡೆನ್ಸಿಟಿ
ಏರ್ದ ಡೆನ್ಸಿಟಿ ಜಾಸ್ತಿ ಇರುವಂತಹ ಸ್ಪಿಯರ್ ಯಾವುದು ಅಂತ. ಸೊ ದಟ್ ಈಸ್ ದಿ ಟ್ರೋಪೋಸ್ಪಿಯರ್. ಡೆನ್ಸಿಟಿ ಇಸ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಭೂಮಿಯಿಂದ ಎತ್ತರ ಹೋದಾಗೆ ಅನಿಲದ ರಾಶಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಸೊ ಫಸ್ಟಿಗೆ ಸ್ಟಾರ್ಟಿಂಗ್ ಲೇಯರ್ ಇದೆ ಅಲ್ವಾ, ಸೊ ಈ ಲೇಯರಲ್ಲಿ ನಮಗೆ ಕಾಂಪೋಸಿಷನ್ ಅಲ್ಲಿ ನಮಗೆ ಅನಿಲದ ರಾಶಿ ಗ್ಯಾಸಸ್ ನಮಗೆ ಜಾಸ್ತಿ ಇರ್ತವೆ. ಸೊ ಅದಕ್ಕಾಗಿ ಇದು ಅಂತ ಹೇಳ್ತೀವಿ. ಸೊ ಟ್ರೋಪೋಸ್ಪಿಯರ್ ಫಸ್ಟ್ ಲೇಯರ್ ಭೂಮಿಯಿಂದ ಹೋಗಬೇಕಾದ್ರೆ. ಸೊ ಟ್ರೋಪೋಸ್ಪಿಯರ್ ಇದಾದ ಮೇಲೆ ಬರುತ್ತೆ ಸ್ಟ್ರಾಟೋಸ್ಪಿಯರ್. ಎಸ್, ಸ್ಟ್ರಾಟೋಸ್ಪಿಯರ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಟ್ ಫೇವ್ರೇಟ್ ಕ್ವೆಶನ್ ಏನಂದರೆ ಓಝೋನ್ ಸಿಚುವೇಟ್ ಆಗಿರುವಂತಹ ಅಟ್ಮಾಸ್ಫಿಯರ್ದ ಲೇಯರ್ ಯಾವುದು ಅಂತ ಹೇಳಿ ಬಹಳಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಪ್ಲೀಸ್ ಡೂ ರಿಮೆಂಬರ್ ದಿಸ್. ಸ್ಟ್ರಾಟೋಸ್ಪಿಯರ್ ಇದಾದ ಮೇಲೆ ಬರುತ್ತೆ ಮಿಸೋಸ್ಪಿಯರ್. ಹೆಂಗೆ ಭೂಮಿಯಿಂದ ಎತ್ತರ ಹೋಗ್ತಿದ್ದೀವಿ ನಾವು. ಎಸ್, ಸೊ ಮೆಸೋಸ್ಪಿಯರ್ ಅದಾದಮೇಲೆ ಥರ್ಮೋಸ್ಪಿಯರ್, ಅದಾದಮೇಲೆ ಎಕ್ಸೋಸ್ಪಿಯರ್. ಎಸ್, ಅದಾದಮೇಲೆ ಕಾರ್ಬನ್ ಲೈನ್ ಸ್ಪೇಸ್ ಅಂತ ಓದ್ತೀವಿ. ಸೊ ದೀಸ್ ಆರ್ ದಿ ಲೇಯರ್ಸ್ ಆಫ್ ದಿ ಅಟ್ಮಾಸ್ಫಿಯರ್. ಎಸ್, ಸೊ ಎಕ್ಸಾಮಲ್ಲಿ ಸೀಕ್ವೆನ್ಸ್ ಆರ್ಡರಲ್ಲಿನೂ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಪ್ಲೀಸ್ ಡೂ ರಿಮೆಂಬರ್ ದಿಸ್. ಎಸ್, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಅಟ್ಮಾಸ್ಫೆರಿಕ್ ಕಾಂಪೋಸಿಷನ್. ಏನೇನೆಲ್ಲ ಇದ್ದಾವೆ, ಯಾವ್ಯಾವ ಲೇಯರ್ಸ್ ಇದ್ದಾವೆ ಅಟ್ಮಾಸ್ಫಿಯರ್ದು ಅಂತ ನೋಡ್ತಾ ಹೋದರೆ ನಮಗಿಲ್ಲಿ ಸಿಗುತ್ತೆ. ಇಲ್ಲೇ ಇದೆ ನೋಡಿ, ಕಾರ್ಬನ್ ಲೇಯರ್. ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ನಾವು ಹೈಯರ್ ಕ್ಲಾಸಸ್ಸಲ್ಲಿ ಕಲಿತೀವಿ. ಎಸ್, so this is about the atmospheric layers. Yeah, next we'll study the hydrosphere. What is hydrosphere? ಭೂಮಿ ಮೇಲೆ ಎಲ್ಲೆಲ್ಲೆಲ್ಲ ನೀರು ಆವರಿಸಿದೆ ಅದಕ್ಕೆ ನಾವು ಹೈಡ್ರೋಸ್ಪಿಯರ್, ಗೋಳಾಕಾರವಾಗಿರುವಂತಹ ಭೂಮಿ ಮೇಲೆ ನೀರು ಆವರಿಸಿರುವಂತಹ ಪ್ರದೇಶಕ್ಕೆ ನಾವು ಹೈಡ್ರೋಸ್ಪಿಯರ್ ಅಂತ ಕರಿತೀವಿ. ಹೈಡ್ರೋಸ್ಪಿಯರ್ ಅಗೇನ್ ವಾಟರ್ ಸೈಕಲ್ ಅಂತ ನಾವು ಸ್ಟಡಿ ಮಾಡಿರ್ತೀವಿ ಅಲ್ವಾ. ಸೊ ವಾಟರ್ ಸೈಕಲಿಂದ ನಮಗೆ ಭೂಮಿ ಮೇಲೆ ಯಾವ ಥರ ನೀರು ಆವರಿಸಿದೆ, ಯಾವ ಥರ ಸೈಕ್ಲಿಕ್ಕಾಗಿ ಇದು ಕಂಟಿನ್ಯೂ ಆಗ್ತಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಿದ್ದೀವಿ ಡೈಗ್ರಾಮಲ್ಲಿ. ಭೂಮಿ ಮೇಲೆ ಟೋಟಲ್ ಆಗಿ ಎಷ್ಟು ಪ್ರತಿಶತ ನೀರಿದೆ ಅಂತ ನೋಡಿದರೆ ನಮಗೆ ಇಟ್ ಈಸ್ 71%. 71% ನಮಗೆ ಭೂಮಿ ಮೇಲೆ ನೀರಿದೆ. ಮಿಕ್ಕಿರುವಂತಹ 29% ಲ್ಯಾಂಡ್ ಇದೆ, ರೈಟ್. ಸೊ ಈ 71% ಅಲ್ಲಿನೇ ನಮಗೆ ಇದ್ರದ್ದು 97% ಅಷ್ಟು ನೀರೆಲ್ಲ ನಮಗೆ ಓಷಿಯನ್ ಬಾಡೀಸಲ್ಲಿ ಲೊಕೇಟ್ ಆಗಿದೆ. ಎಸ್, ರಿವರು, ಗ್ರೌಂಡ್ ವಾಟರು ಇವೆಲ್ಲ ಬಹಳಷ್ಟು ಕಡಿಮೆ ಇದೆ. ಬಟ್ ಓಷಿಯನ್ನಲ್ಲಿ ನಮಗೆ ಅರೌಂಡ್ 97% ಅಷ್ಟು ನೀರು ನಮಗೆ ಅಲ್ಲಿನೇ ಸಿಗುತ್ತೆ. ಎಸ್, ಸೊ ದಿಸ್ ಇಸ್ ದಿ ಬ್ರೀಫ್ ಇಂಟ್ರೋ ಫಾರ್ ಯುವರ್ ಹೈಡ್ರೋಸ್ಪಿಯರ್. ನಾವು ಭೂಮಿನ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಎಸ್, ಬಿಕಾಸ್ ಆಫ್ ದಿಸ್ ಹೈಡ್ರೋಸ್ಪಿಯರ್ ಭೂಮಿ ಮೇಲೆ ನೀರು ಜಾಸ್ತಿ ಆವರಿಸಿರುವಂಥದ್ದು 71% ಅಷ್ಟು ನೀರು ಇರೋದ್ರಿಂದ ಅದು ಭೂಮಿಗೆ ನಮಗೇನಂತ ಹೆಸರು ಕೊಡ್ತಿದೆ, ಬ್ಲೂ ಪ್ಲಾನೆಟ್ ಅನ್ನೋದಕ್ಕೆ ಸಾಧ್ಯ ಆಗ್ತಿದೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಹೈಡ್ರೋಸ್ಪಿಯರ್. ಎಸ್, ಯಾವ್ದ್ಯಾವ್ದು ಪಾರ್ಟಲ್ಲಿ ನಮಗೆ ಹೈಡ್ರೋಸ್ಪಿಯರ್ ಕವರ್ ಆಗಿದೆ ಭೂಮಿ ಮೇಲೆ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಎಸ್, ಸೊ ಫಸ್ಟಲ್ಲೇ ನೋಡಿದ್ವಿ ನಾವು ಓಷಿಯನ್ ಬಾಡೀಸ್ ಅಂತ ಹೇಳಿಬಿಟ್ಟು. ಎಸ್, ಓಷಿಯನ್ ಬಾಡೀಸಲ್ಲಿ ಲೆಟ್ ಮೀ ರಬ್ ದಿಸ್. ಹಾಂ, ಓಷಿಯನ್ ಬಾಡೀಸಲ್ಲಿ ನಮಗೆ ಜಾಸ್ತಿ ನೀರು ಇರುತ್ತೆ. ಸೊ ಅದು ಎಷ್ಟು ಪರ್ಸೆಂಟ್, ಅರೌಂಡ್ 97%. ಸೊ ಆ ಓಷಿಯನ್ ಬಗ್ಗೆ ಒಂದಷ್ಟು ಬ್ರೀಫ್ ಇಂಟ್ರೊಡಕ್ಷನನ್ನು ನೋಡ್ತೀವಿ. ಸೊ ಫಸ್ಟ್ ಲುಕ್ ಎಟ್ ದಿ ಪೆಸಿಫಿಕ್ ಓಷಿಯನ್, ಅಟ್ಲಾಂಟಿಕ್ ಓಷಿಯನ್, ಇಂಡಿಯನ್ ಓಷಿಯನ್. ಎಸ್, ಮೇಜರಾಗಿ ಕಾಣಿಸ್ತಿದೆ ಇಲ್ಲಿ ಆರ್ಕ್ಟಿಕ್ ಅಂತ ಬರ್ತಿದ್ದಾರೆ. ಎಸ್, ಸೊ ಲೆಟ್ಸ್ ಗೋ ಫ್ರಮ್ ದಿ ಪೆಸಿಫಿಕ್ ಓಷಿಯನ್. ಎಸ್, ಸೊ ಜಸ್ಟ್ ಹ್ಯಾವ್ ಅ ಲುಕ್ ಎಟ್ ದಿಸ್ ಮ್ಯಾಪ್. ಏನು ನಮಗೆ ಕಾಣಿಸ್ತಿದೆ, ಓಷಿಯನ್ ಅಂತ ಬರೆದಿದ್ದಾರೆ. ನಮಗಿಲ್ಲಿ ಇದ್ಯಾವುದು ಆಸ್ಟ್ರೇಲಿಯಾ ಇದೆ. ಇಲ್ಲಿರೋದು ನಮಗೆ ವಿಚ್ ಇಸ್ ದಿಸ್, ಯು ಮಸ್ಟ್ ಬಿ ವೆರಿ ಕಾಶಿಯಸ್ ಬಿಕಾಸ್ ಇಲ್ಲಿರೋದು ಎಲ್ಲವೂ ಬೇಸಿಕ್. ನಾವೀಗ ಕಾಂಟಿನೆಂಟ್ಸನ್ನು ಫಸ್ಟ್ಲಿ ನೋಡಿದ್ವಿ, ಅದ್ರ ಮಧ್ಯೆ ಇರುವಂಥ ವಾಟರ್ ಬಾಡೀಸನ್ನು ನೋಡ್ತಿದ್ದೀವಿ. ಸೊ ಇಟ್ ಈಸ್ ಜಸ್ಟ್ ಅ ಬ್ರೀಫ್ ಇಂಟ್ರೊಡಕ್ಷನ್. ಎಸ್, ದಿಸ್ ಇಸ್ ಮೈ ಆಸ್ಟ್ರೇಲಿಯಾ, ದಿಸ್ ಇಸ್ ಮೈ ಏಷ್ಯಾ, ದಿಸ್ ಈಸ್ ನಾರ್ತ್ ಅಮೇರಿಕಾ, ದಿಸ್ ಈಸ್ ಸೌತ್ ಅಮೇರಿಕಾ. ಇವೆಲ್ಲ ಕಾಂಟಿನೆಂಟ್ಸು ಕೂಡ ನಮಗೆ ಪೆಸಿಫಿಕ್ ಓಷಿಯನ್ ಸುತ್ತಲೂ ಸಿಗುತ್ತೆ. ಈ ಪೆಸಿಫಿಕ್ ಓಷಿಯನ್ ಇದೆ ಅಲ್ವಾ, ಅಪ್ರಾಕ್ಸಿಮೇಟ್ಲಿ ಅರ್ತ್ದು 1/3 ಪಾರ್ಟನ್ನು ಕವರ್ ಮಾಡುತ್ತೆ. ಇನ್ಫ್ಯಾಕ್ಟ್ ಎಲ್ಲ ಓಷಿಯನ್ನಲ್ಲೇ ನಮಗಿದು ಲಾರ್ಜೆಸ್ಟ್ ಓಷಿಯನ್. ನೋಡಿದ್ರೇ ನಮಗೆ ಕ್ಲಾರಿಟಿ ಸಿಗ್ತಿದೆ. ಎಸ್,
ಒನ್ ಆಫ್ ದಿ ಫೇವ್ರೇಟ್ ಕ್ವೆಶನ್ ಎಕ್ಸಾಮಿನರ್ದು ಯಾವುದು ಅಂತಂದರೆ ಮರಿಯಾನಾ ಟ್ರೆಂಚ್. ಮರಿಯಾನಾ ಟ್ರೆಂಚ್ ಅಂದರೆ ಕಂದರಗಳು ಅಂತ ಕರಿತೀವಲ್ವ, ಆಳವಾಗಿರುವಂಥ ಸಮುದ್ರದಲ್ಲಿ ಆಳವಾಗಿರುವಂಥ ಪ್ರದೇಶಗಳು, ಅವಕ್ಕೆ ನಾವು ಕಂದರಗಳು ಟ್ರೆಂಚ್ಗಳು ಅಂತ ಕರಿತೀವಿ. ಮರಿಯಾನಾ ಟ್ರೆಂಚ್ ಇರುವುದು ಡೀಪೆಸ್ಟ್ ಬಿಕಾಸ್ ಆಳವಾಗಿರುವಂಥದ್ದಕ್ಕೆ ನಾವು ಹೇಳ್ತಿದ್ದೀವಿ. ಮರಿಯಾನಾ ಟ್ರೆಂಚ್ ಲೊಕೇಟ್ ಆಗಿರೋದು ಪೆಸಿಫಿಕ್ ಓಷಿಯನ್ನಲ್ಲಿ. ಇದು ಎಕ್ಸಾಮಲ್ಲಿ ಬಹಳ ಸರ್ತಿ ಕೇಳಿರುವಂಥ ಪ್ರಶ್ನೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್. ಎಸ್, ನೋಡೋದಕ್ಕೆ ಇದು ಯಾವ ಥರ ಇದೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಸ್ಪೆರಿಕಲ್ ಶೇಪಲ್ಲಿ ಸಿಗುತ್ತೆ. ಎಸ್, ದಿಸ್ ಈಸ್ ಅಬೌಟ್ ದಿ ಪೆಸಿಫಿಕ್ ಓಷಿಯನ್. ಯಾ, ನೆಕ್ಸ್ಟ್ ಥಿಂಗ್ ಇಸ್ ಅಟ್ಲಾಂಟಿಕ್ ಓಷಿಯನ್. ಅಟ್ಲಾಂಟಿಕ್ ಓಷಿಯನ್ ಅಂತ ನೋಡಿದರೆ ನಮಗೆ ಇಲ್ಲಿ ಸಿಗುತ್ತೆ. ಯಾವ್ಯಾವ ಕಾಂಟಿನೆಂಟ್ ಅದರ ಸರೌಂಡಿಂಗ್ ಆಗಿದ್ದಾವೆ ಅಂತ ನೀವು ಇಲ್ಲಿ ನೋಡ್ಬೋದು. ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಇದೆ, ಆಫ್ರಿಕಾ ಇದೆ, ಯುರೋಪ್ ಇದೆ. ಎಸ್, ಇವೆಲ್ಲವೂ ನಮಗೆ ಅಟ್ಲಾಂಟಿಕ್ ಓಷಿಯನ್ ಸುತ್ತಲೂ ಕವರ್ ಆಗಿದ್ದಾವೆ. ಇಕ್ವಿಟರಿಂದ ಮೇಲೆ ಪೋರ್ಷನ್, ಪ್ರೀವಿಯಸ್ ಮ್ಯಾಪಲ್ಲಿ ನೋಡಿದ್ವಿ ನಾವು. ಸೌತಲ್ಲಿರುವಂಥ ಅಟ್ಲಾಂಟಿಕ್ಕಿಗೆ ಸೌತ್ ಅಟ್ಲಾಂಟಿಕ್, ನಾರ್ತಲ್ಲಿರುವಂಥ ಅಟ್ಲಾಂಟಿಕ್ಕಿಗೆ ನಾರ್ತ್ ಅಟ್ಲಾಂಟಿಕ್, ಈ ಥರನೂ ಡಿವೈಡ್ ಮಾಡಿರ್ತೀವಿ. ಬಟ್ ನಾವೇನಂದರೆ ಬೇಸಿಕ್ ನೋಡ್ತಿದ್ದೀವಿ. ಸೊ ಫಾರ್ ದ್ಯಾಟ್ ಮ್ಯಾಟರ್ ಅಟ್ಲಾಂಟಿಕ್ ಓಷಿಯನ್ ಮಾತ್ರ ನೋಡ್ತಿದ್ದೀವಿ. ಎಸ್, ಸೊ ಅಟ್ಲಾಂಟಿಕ್ ಓಷನ್ನು ಅಪ್ರಾಕ್ಸಿಮೇಟ್ಲಿ ನಮಗೆ ಈ ಥರ ಎಸ್ ಶೇಪಲ್ಲಿ ಕಂಡುಬರುತ್ತೆ. ಎಸ್, ಈ ಥರ ಎಸ್ ಶೇಪ್ ಅಪ್ರಾಕ್ಸಿಮೇಟ್ಲಿ ಎಸ್ ಅನ್ನುವಂಥ ಶೇಪಲ್ಲಿ ಸಿಗುವಂಥ ಓಷಿಯನ್ ಯಾವುದಂದರೆ ಅಟ್ಲಾಂಟಿಕ್ ಓಷಿಯನ್. ಇಲ್ಲಿ ನೋಡಿದರೆ ನಮಗೆ ಆಲ್ಮೋಸ್ಟ್ ಮೇಜರ್ ಕಾಂಟಿನೆಂಟ್ಸ್ ಇಲ್ಲಿರೋದು ಯುರೋಪ್, ಇಲ್ಲಿರೋದು ನಾರ್ತ್ ಅಮೇರಿಕಾ, ಇಲ್ಲೆಲ್ಲ ನಮಗೆ ಏಷ್ಯಾದ ಪಾರ್ಟ್ ಬರುತ್ತೆ. ಸೊ ಇದು ಹೆಂಗಾಗಿದೆ ಅಂದರೆ ಈ ಮೇಜರ್ ಕಾಂಟಿನೆಂಟ್ ಪೋರ್ಷನಲ್ಲಿ ಮಧ್ಯದಲ್ಲಿರೋದ್ರಿಂದ ಬಹಳ ಬ್ಯುಸಿ ಇರುವಂತಹ ಓಷಿಯನ್ ಇದು. ಯಾಕಂತಂದರೆ ಎಲ್ಲ ನ್ಯಾವಿಗೇಷನ್ ಎಲ್ಲ ಇಲ್ಲಿ ಜಾಸ್ತಿ ಆಗ್ತಿರ್ತವೆ, ಈ ಗೂಡ್ಸ್ ಎಲ್ಲ ಟ್ರಾನ್ಸ್ಪೋರ್ಟ್ ಆಗೋದೆಲ್ಲ ಜಾಸ್ತಿ ಇರುತ್ತೆ ಈ ಓಷಿಯನ್ನಲ್ಲಿ. ಇದಕ್ಕೆ ನಾವು ಬಿಸಿಯೆಸ್ಟ್ ಓಷಿಯನ್ ಅಂತಲೂ ಕರಿತೀವಿ. ಎಸ್, ಸೊ again this is the brief introduction about the Atlantic. One more thing is it is the second largest ocean after Pacific Ocean, right? Yeah, this is about the Atlantic Ocean. Yeah, next thing is Indian Ocean. Indian Ocean ಎಲ್ಲಿದೆ ಅಂತ ನೋಡಿದರೆ ಈ ಪಾರ್ಟಲ್ಲಿ ಸಿಗ್ತಿದೆ. ಎಸ್, ಇಂಡಿಯನ್ ಓಷಿಯನ್ ಆಫ್ರಿಕಾ ಮತ್ತು ಏಷ್ಯಾ, ಇಲ್ಲಿರೋದು ಆಸ್ಟ್ರೇಲಿಯಾ, ಈ ಕಾಂಟಿನೆಂಟಿಂದ ಕವರ್ ಆಗಿದೆ. ಇನ್ಫ್ಯಾಕ್ಟ್ ಇದು ಒಂದೇ ಓಷಿಯನ್ ಬಾಡಿ, ಇದಕ್ಕೆ ನಾವು ಒಂದು ಕಂಟ್ರಿ ಹೆಸರಿಂದ ಕರೆದಿರೋದು ಇಂಡಿಯನ್ ಓಷಿಯನ್. ಬೇರೆ ಯಾವ ಓಷಿಯನ್ಗೂ ನಾವು ಆ ಥರ ನೇಮಿಂಗ್ ಮಾಡಿಲ್ಲ. ಬಟ್ ಇಂಡಿಯನ್ ಓಷಿಯನ್ ಅನ್ನೋದು ನಾವು ಈ ಕಂಟ್ರಿ ನೇಮಿಂದ ಕರೆದಿರುವಂಥ ಏಕೈಕ ಓಷಿಯನ್ ಆಗಿದೆ. ರೈಟ್, ಇದು ನೋಡಿದರೆ ನಮಗೆ ಅಪ್ರಾಕ್ಸಿಮೇಟ್ಲಿ ನಮಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಸಿಗುತ್ತೆ. ಎಸ್, ಟ್ರಯಾಂಗ್ಯುಲರ್ ಶೇಪಲ್ಲಿ ಸಿಗುವಂಥ ಓಷಿಯನ್ ಆಗಿದೆ ಇಂಡಿಯನ್ ಓಷಿಯನ್. ಇದಾದಮೇಲೆ ಆರ್ಕ್ಟಿಕ್ ಓಷಿಯನ್. ಆರ್ಕ್ಟಿಕ್ ಸರ್ಕಲ್ ಅಂತ ನೋಡಿದ್ವಿ ಅಲ್ವಾ, ಈ 66.5 ಡಿಗ್ರಿ ಯು ಕ್ಯಾನ್ ಸಿ ದಿಸ್. ಓಕೆ, ಈ ಪೋರ್ಷನಲ್ಲಿರುವಂಥ ಓಷನ್ ನಮಗೆ ಆರ್ಕ್ಟಿಕ್ ಓಷನ್. ಇನ್ಫ್ಯಾಕ್ಟ್ ಎಲ್ಲ ಹೆಂಗಿರುತ್ತೆ ಅಂದರೆ ಐಸ್ ಕವರೇ ಆಗಿರುತ್ತೆ. ಎಸ್, ಎಲ್ಲಿರುತ್ತೆ ಅಂತಂದರೆ ಆಲ್ಮೋಸ್ಟ್ ನಾರ್ದನ್ದು ಮೇಲೆಗಡೆ ಇರುತ್ತೆ, ನಾರ್ದನ್ ಪೋರ್ಷನಲ್ಲಿ ಕಂಡು ಬರುತ್ತೆ. ಸೊ ದಿಸ್ ಇಸ್ ದಿ ಆರ್ಕ್ಟಿಕ್ ಓಷಿಯನ್. ಸೊ ಪ್ಲೀಸ್ ಜಸ್ಟ್ ಹ್ಯಾವ್ ಅ ಲುಕ್ ಎಟ್ ಇಟ್. ಇದಾದಮೇಲೆ ಬರುತ್ತೆ ನಮಗೆ, ದಟ್ಸ್ ಆಲ್. ಅಗೇನ್ ಇವೇ ಓಷಿಯನ್ಸ್ ನಮಗೆ ಇಂಪಾರ್ಟೆಂಟ್. ಸದರ್ನ್ ಓಷಿಯನ್ ಅಗೇನ್ ಸೇಮ್ ಪಿಕ್ಚರ್ ಇಲ್ಲಿನೂ ನಮಗೆ ಸಿಗುತ್ತೆ, ಯಾಕಂದರೆ ಆಲ್ಮೋಸ್ಟ್ ಎರಡು ಪೋಲಲ್ಲಿ ಸಿಗ್ತಿರ್ತವೆ. ಸೊ ದಿಸ್ ಇಸ್ ಅಬೌಟ್ ದಿಸ್. ನೆಕ್ಸ್ಟು ಅಟ್ಮಾಸ್ಫೆರಿಕ್ ಲೇಯರ್ಸ್ ಅಂತ ಇದನ್ನು ನೋಡಿದ್ದೀವಿ ಆಲ್ರೆಡಿ. ಎಸ್, ಇನ್ನೊಂದು ಥಿಂಗ್ ಅದ್ರ ರಿಲೇಟೆಡ್ ಹೇಳಬೇಕು, ಹೈಡ್ರೋಸ್ಪಿಯರ್ ಲ್ಯಾಂಡ್ ನೋಡ್ತಿದ್ವಿ ಅಲ್ವಾ, ಅದ್ರ ರಿಲೇಟೆಡ್ ಹೇಳಬೇಕು ಅಂತಂದರೆ ಒಂದಷ್ಟು ಟರ್ಮ್ಸ್ ಬರ್ತವೆ ಎಕ್ಸಾಮಲ್ಲಿ ಕೇಳಿರುವಂತಹ ಕ್ವೆಶನ್ಸ್ ಇವು. ಇಸ್ಥಮಸ್ ಆ್ಯಂಡ್ ಸ್ಟ್ರೀಟ್. ಏನು ಇಸ್ಥಮಸ್ ಅಂತ ನೋಡಿದರೆ, ಇಸ್ಥಮಸ್, ಪ್ಲೀಸ್ ಹ್ಯಾವ್ ಅ ಲುಕ್ ಎಟ್ ದಿಸ್ ಪಿಕ್ಚರ್. ಇಲ್ಲಿ ಏನಿದೆ ಅಂತ ನೋಡಿದರೆ ಈ ರೆಡ್ ಸರ್ಕಲನ್ನು ಅಬ್ಸರ್ವ್ ಮಾಡಿ.
ಒಂದಷ್ಟು ನ್ಯಾರೋ ಲ್ಯಾಂಡ್ ಸ್ಟ್ರಿಪ್ ಇದೆ. ಎಸ್, ನ್ಯಾರೋ ಲ್ಯಾಂಡ್ ಈ ಥರ ಸ್ಟ್ರಿಪ್ ಇದೆ. ಎರಡು ಏನು ಲಾರ್ಜರ್ ಲ್ಯಾಂಡ್ ಬಾಡಿಯನ್ನು, ಎರಡು ಕಾಂಟಿನೆಂಟ್ಸನ್ನು ಕನೆಕ್ಟ್ ಮಾಡ್ತಿದೆ. ಅದ್ರ ಮಧ್ಯದಲ್ಲಿ ನಮ್ಗೆ ಎರಡು ಇಲ್ಲಿ ಓಷನ್ಸ್ ಇದ್ದಾವೆ, ಐ ಮೀನ್ ಲಾರ್ಜರ್ ವಾಟರ್ ಬಾಡಿ ಇದ್ದಾವೆ. ಏನಿದು ಸ್ಟ್ರಿಪ್ಪು, ಈ ಸ್ಟ್ರಿಪ್ಪಿಗೆ ನಾವು ಏನಂತೀವಿ ಅಂತಂದರೆ ಇಸ್ಥಮಸ್ ಅಂತ ಕರಿತೀವಿ. ಇಸ್ಥಮಸ್ ಇದೇನು ನ್ಯಾರೋ ಸ್ಟ್ರಿಪ್ ಆಫ್ ಅ ಲ್ಯಾಂಡ್. ಎಸ್, isn't it a narrow strip? Yes, it is a narrow strip of a land which is connecting the two larger land masses. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಇಸ್ಥಮಸ್. ಇಲ್ಲಿರುವುದು ಇಸ್ಥಮಸ್ ಆಫ್ ಪನಾಮಾ. ಎಸ್, ಇಸ್ಥಮಸ್ ಆಫ್ ಪನಾಮಾ. ಇಸ್ಥಮಸ್ ನಮಗೆ ಎರಡು, ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಅನ್ನುವಂಥ ಲಾರ್ಜರ್ ಲ್ಯಾಂಡ್ ಬಾಡೀಸನ್ನು ಕನೆಕ್ಟ್ ಮಾಡ್ತಿದೆ. ದಟ್ ಈಸ್ ವಾಟ್ isthmus is. Isthmus, it is a narrow strip of a land with a sea on either side, linking two larger areas of land. The same thing which we have studied. Example is Isthmus of Panama. Yes. Next thing is street. ಇದರಿಂದ ನಮಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ನೋಡಿ ವಾಟರ್ ಬಾಡಿ ಇದೆ, ಇಲ್ಲಿನೂ ವಾಟರ್ ಬಾಡಿ ಇದೆ, ಬಟ್ ಇಲ್ಲೇನಿದೆ ನ್ಯಾರೋ ಸ್ಟ್ರಿಪ್ ಆಫ್ ವಾಟರ್ ಇದೆ, ರೈಟ್? ಸೊ ಈ ನ್ಯಾರೋ ಸ್ಟ್ರಿಪ್ ಆಫ್ ವಾಟರ್, ಇಲ್ಲಿ ನಮ್ಗೆ ಲ್ಯಾಂಡ್ ಮಾಸ್ ಇದೆ, ಇಲ್ಲಿನೂ ನಮಗೆ ಲ್ಯಾಂಡ್ ಮಾಸ್ ಇದೆ. ಸೊ ಈ ನ್ಯಾರೋ ಸ್ಟ್ರಿಪ್ ನಮಗೆ ಇದಕ್ಕೆ ನಮಗೆ ಕನೆಕ್ಟ್ ಮಾಡ್ತಿದೆ. ಈ ನ್ಯಾರೋ ಸ್ಟ್ರಿಪ್ಪಿಂದ ಎರಡು ಲ್ಯಾಂಡ್ ಮಾಸಸ್ ನಮಗೆ ಅಪಾರ್ಟ್ ಆಗಿದ್ದಾವೆ. Yes, that is what the exactly street is. It is a narrow passage of water. Isn't it a narrow passage? Yes, it is a narrow passage of water, usually between the continents or a large bodies of water. It is very much clear from this picture. Yes? Yeah, for example, Strait of Hormuz, ಇದೆಲ್ಲ ಬೇಡ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಇಂಡಿಯಾ. ಪಾಕ್ ಸ್ಟ್ರೇಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ. ದಿಸ್ ಇಸ್ ದಿ ಇಂಡಿಯಾ, ಈ ಥರ ಇಲ್ಲಿ ಶ್ರೀಲಂಕಾ ಬರುತ್ತೆ. ಎಸ್, ಸೊ ಇದ್ರ ಮಧ್ಯದಲ್ಲಿ ಮಧ್ಯದೊಳಗೆ ನಮಗೆ ಏನು ಸಿಗುತ್ತೆ ಅಂತಂದರೆ ಸ್ಟ್ರೀಟ್. ಅದಕ್ಕೆ ನಾವು ಪಾಕ್ ಸ್ಟ್ರೀಟ್ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವೆಶನ್ ಇದು. ಪಾಕ್ ಸ್ಟ್ರೀಟ್ ನಮಗೆ ಇಂಡಿಯಾ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ ಸಿಗುವಂಥದ್ದು. Yes, so this is about the isthmus and street. Again, these are very much important for the exam. So please do remember this. Yeah, let's go ahead. That is about the hydrosphere, atmosphere and lithosphere. Now we entered into the biosphere. Yes, 4 major domains. This is the 4th major domain. Yes, so ಏನಿದು biosphere ಅಂತ ನೋಡಿದರೆ narrow contact zone that supports the life. Let me draw the Venn diagram. Yes, this is my lithosphere. This is my atmosphere. This is the hydrosphere. Yes, it is a narrow contact zone. ಈ 3 ಸ್ಪಿಯರ್ಸು ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಮೀಟ್ ಆಗಿರ್ತವೆ. ಎಸ್, ವೆನ್ ಡೈಗ್ರಾಮನ್ನು ಇದೇ ಥರ ಕಲಿತೀವಲ್ವಾ, ಮೆಂಟಲ್ ಎಬಿಲಿಟಿಯಲ್ಲಿ ನೋಡಿರ್ತೀವಲ್ವಾ. ಸೊ ಈ ನ್ಯಾರೋ ಸ್ಟ್ರಿಪ್ ಇದೇನು ರಿಪ್ರೆಸೆಂಟ್ ಮಾಡ್ತಿದೆ ಅಂದರೆ ಬಯೋಸ್ಪಿಯರನ್ನು ರಿಪ್ರೆಸೆಂಟ್ ಮಾಡ್ತಿದೆ. ಲಿಥೋಸ್ಪಿಯರ್ ಪಾರ್ಟು ಸ್ವಲ್ಪ ಪಾರ್ಟು, ಅಟ್ಮಾಸ್ಫಿಯರ್ದು ಸ್ವಲ್ಪ ಪಾರ್ಟು, ಹೈಡ್ರೋಸ್ಪಿಯರ್ದು ಸ್ವಲ್ಪ ಪಾರ್ಟು. ಇದರಲ್ಲಿ ನಮಗೆ ಲೈಫ್ ಎಕ್ಸಿಸ್ಟ್ ಇದೆ. ಆ ಲೈಫ್ ಎಕ್ಸಿಸ್ಟ್ ಇರುವಂತಹ ಸ್ಪಿಯರಿಗೆ ನಾವು ಬಯೋಸ್ಪಿಯರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮಗೆ ಅದು ಮ್ಯಾಪಿಂದ ಬಹಳಷ್ಟು ಕ್ಲಿಯರ್ ಆಗ್ತಿದೆ ನೋಡಿ. ವಾಟರ್ ಇಸ್ ನಥಿಂಗ್ ಬಟ್ ಹೈಡ್ರೋಸ್ಪಿಯರ್. ಎಸ್, ಮೀನುಗಳೆಲ್ಲ ಇದ್ದಾವೆ ಇಲ್ಲಿ. ಅಗೇನ್, ಈ ನೀರು ಇಲ್ಲದೆ ಇದ್ದಿದ್ರೆ ಈ ಸ್ಪೀಷೀಸ್ ಎಲ್ಲ ಇಲ್ಲಿರೋಕ್ಕೆ ಸಾಧ್ಯನೇ ಆಗಲ್ಲ. ಎಸ್, ಸೊ ದಿಸ್ ಸ್ಪಿಯರ್ ಈಸ್ ಸಪೋರ್ಟಿಂಗ್ ದಿ ಲೈಫ್. ಎಸ್, ಸೊ ಹೈಡ್ರೋಸ್ಪಿಯರ್ದು ಒಂದಷ್ಟು ಪಾರ್ಟ್. ಇನ್ಫ್ಯಾಕ್ಟ್ ಎಲ್ಲ ಹೈಡ್ರೋಸ್ಪಿಯರ್ ತುಂಬಾ ನಮಗೆ ಆರ್ಗ್ಯಾನಿಸಮ್ಸ್ ಇಲ್ಲ. ಇಲ್ಲಿ ನೋಡ್ಬೋದು ನೀವು ಒಂದಷ್ಟು ಈ ಥರ ಸ್ಟ್ರಕ್ಚರ್ಸ್ ಕಾಣ್ತಿದ್ದಾವೆ. ಅಗೇನ್, ದೀಸ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಲೈಫ್ ಇರುವಂಥವು. ಎಸ್, ಸೊ ಇದು ವಾಟರ್ದು ಒಂದಷ್ಟು ಪೋರ್ಷನ್, ಹೈಡ್ರೋಸ್ಪಿಯರ್ದು
ಒಂದಷ್ಟು ಪೋರ್ಷನ್ ನಮಗೆ ಬಯೋಸ್ಪಿಯರಿಂದ ಲೈಫಿಂದ ಆಕ್ಯುಪೈ ಆಗಿದೆ. ಅದನ್ನೇ ನೀವು ಇಲ್ಲಿ ನೋಡಿದರೆ ಇದೇನು ಲ್ಯಾಂಡ್ ಇರುವಂಥದ್ದು, ಸಾಲಿಡ್ ಸರ್ಫೇಸ್ ಇರುವಂಥದ್ದು ಲಿಥೋಸ್ಪಿಯರ್. ಎಸ್, ಇನ್ಫ್ಯಾಕ್ಟ್ ನಾವೆಲ್ಲ ಇರೋದು ಕೂಡ ಲಿಥೋಸ್ಪಿಯರ್. ನೀವಿಲ್ಲೆಲ್ಲ ಆರ್ಗ್ಯಾನಿಸಮ್ಸ್ ನೋಡ್ಬೋದು. ಎಸ್, ಟ್ರೀ ಇವೆಲ್ಲನೂ ನಮಗೆ ಲಿಥೋಸ್ಪಿಯರಲ್ಲಿ ಸಿಗುತ್ತೆ. ಸೊ ಇನ್ಫ್ಯಾಕ್ಟ್ ಎಂಟೈರ್ ಲಿಥೋಸ್ಪಿಯರ್ ಕವರ್ ಆಗಿಲ್ಲ, ಬಟ್ ಸರ್ಟನ್ ಪೋರ್ಷನ್ ಆಫ್ ಲಿಥೋಸ್ಪಿಯರ್. ಎಸ್, ಸೊ ಲಿಥೋಸ್ಪಿಯರ್ದು ಸರ್ಟನ್ ಪೋರ್ಷನ್. ಎಸ್, ನೆಕ್ಸ್ಟ್ ಥಿಂಗ್ ಇಸ್ ಅಟ್ಮಾಸ್ಫಿಯರ್, ವಾತಾವರಣ. ಪಕ್ಷಿಗಳೆಲ್ಲ ಇರ್ತಾವಲ್ವಾ, ಮೈಕ್ರೋಬ್ಸು, ಇನ್ಸೆಕ್ಟ್ಸು ಇವೆಲ್ಲನೂ ನಮಗೆ ಅಟ್ಮಾಸ್ಫಿಯರಲ್ಲಿರುತ್ತೆ. ಸೊ ಅಟ್ಮಾಸ್ಫಿಯರ್ ಈಸ್ ಆಲ್ಸೋ ಸಪೋರ್ಟಿಂಗ್ ದಿ ಲೈಫ್. ಎಸ್, ಸೊ ದ್ಯಾಟ್ ಈಸ್ ವಾಟ್ ಅಟ್ಮಾಸ್ಫಿಯರ್ದು ಒಂದಷ್ಟು ಪಾರ್ಟಲ್ಲೂ ಕೂಡ ನಮಗೆ ಲೈಫ್ ಇದೆ. ಎಸ್, ಸೊ ಅದನ್ನು ನಾವು ಬಯೋಸ್ಪಿಯರ್ ಅಂತ ಕರಿತೀವಿ. ಐ ಹೋಪ್ ದಿಸ್ ವೆನ್ ಡಯಾಗ್ರಾಮ್ ಈಸ್ ಕ್ಲಿಯರ್. ಎಸ್, ಸೊ ಲೈಫ್ ಇರಬೇಕು ಅಂತಂದರೆ ನಮ್ಗೆ ಇದರಿಂದ ಬಹಳ ಕ್ಲಿಯರ್ ಆಗ್ತಿರೋದು ಒಂದೇನಂತಂದರೆ ಅಲ್ಲಿ ನಮಗೆ ಏನೇನೆಲ್ಲ ಕಾಂಪೋನೆಂಟ್ಸ್ ಇರಬೇಕು, ಲ್ಯಾಂಡ್ ಇರಬೇಕು, ವಾಟರ್ ಇರಬೇಕು, ಏರ್ ಇರಬೇಕು. ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ಸಪೋರ್ಟಿಂಗ್ ದ ಲೈಫ್. These three spheres are supporting this sphere, this particular sphere. This biosphere is depending on these three spheres. Yes, so this is about the biosphere. Yes, yeah, this much is there. So this is all about your major domains of the earth. Yes, ಐ ಹೋಪ್ ದಿಸ್ ಟಾಪಿಕ್ ಈಸ್ ವೆರಿ ಮಚ್ ಕ್ಲಿಯರ್. ಯಾಕಂತಂದರೆ ಬಹಳ ಚಿಕ್ಕದಾಗಿರುವಂಥದ್ದು, ಬಟ್ ಹೈಯರ್ ಕ್ಲಾಸಿಗೆ ಸ್ಟಡಿ ಮಾಡ್ತಾ ಹೋದರೆ ನಮಗೆ ಈ ಟಾಪಿಕ್ ಅಗೇನ್ ಫಂಡಮೆಂಟಲ್, ಇಟ್ ಈಸ್ ವೆರಿ ಬೇಸಿಕ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಮುಂದಿನ ಕ್ಲಾಸಿನ ತಿಳ್ಕೋಬೇಕು ಕರೆಕ್ಟಾಗಿ ಅಂತಂದರೆ ಈ ಪಾಠ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ಸೆಷನ್ ಆ್ಯಂಡ್ ಥ್ಯಾಂಕ್ ಯು.